ಇನ್ನು ಮತದಾನಕ್ಕೆ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಚಕ್ಕರ್ ಹೊಡೆದಿದ್ದಾರೆ. ಮತದಾನವನ್ನ ಮಾಡೋದಕ್ಕೆ ಅವರು ಬಂದಿಲ್ಲ. ಕೊಡಗು ಜಿಲ್ಲೆ ವಿರಾಜಪೇಟೆಯ ಮತದಾರರಾಗಿರುವಂತಹ ರಶ್ಮಿಕಾ ಮಂದಣ್ಣ ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ರಶ್ಮಿಕಾ ಮಂದಣ್ಣ ಮತದಾನವನ್ನ ಮಾಡೋ ವಿಚಾರದಲ್ಲಿ ಚಕ್ಕರ್ ಹೊಡೆದಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಪಂಜರಪೇಟೆಯ 157ನೇ ಮತಗಟ್ಟೆಯಲ್ಲಿ ಮತ ಚಲಾಯಿಸಬೇಕಿತ್ತು. ಹೈದರಾಬಾದ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ರಶ್ಮಿಕಾ ಫುಲ್ ಬ್ಯುಸಿ ಆಗಿದ್ದಾರೆ. ಸಿನಿಮಾದಲ್ಲಿ ಬ್ಯುಸಿಯಾಗಿರುವಂತಹ ನಟಿ ರಶ್ಮಿಕಾ ಮಂದಣ್ಣ ಸದ್ಯ ಮತದಾನ ಮಾಡೋದಕ್ಕೆ ಬಂದಿಲ್ಲ. ಇನ್ನು ಹೈದರಾಬಾದ್ನಲ್ಲಿ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರಂತೆ ರಶ್ಮಿಕಾ ಮಂದಣ್ಣ. ಈ ಕಾರಣಕ್ಕಾಗಿ ಓಟು ಮಾಡೋದಕ್ಕೆ ಬಂದಿಲ್ಲ ಅನ್ನುವಂಥ ವಿಚಾರ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಎರಡು ದೃಶ್ಯವನ್ನು ನೋಡ್ತಾ ಇದೆ. ಒಂದು ಕಡೆ ನಟಿ ರಶ್ಮಿಕಾ ಮಂದಣ್ಣ ಸಿನಿಮಾದಲ್ಲಿ ಬ್ಯುಸಿ ಆಗಿರೋ ಕಾರಣಕ್ಕಾಗಿ ಬಂದು ಮತ ಹಾಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಇತ್ತ ರಕ್ಷಿತ್ ಶೆಟ್ಟಿ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಫ್ಯಾಮಿಲಿಯೊಟ್ಟಿಗೆ ಬಂದು ಅಲ್ಲಿ ನಿಂತು ಸರತಿ ಸಾಲಿನಲ್ಲಿಯೇ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿ ಹೋದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಹಾಕುವಂಥದ್ದು ನಮ್ಮ ಡ್ಯೂಟಿ ಅನ್ನುವಂಥ ವಿಚಾರದಲ್ಲಿ ರಕ್ಷಿತ್ ಶೆಟ್ಟಿ ಬಂದು ಮತವನ್ನು ಹಾಕಿ ಅಲ್ಲಿಂದ ತೆರಳಿದ್ರು. ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, ನಟಿ ರಶ್ಮಿಕಾ ಮಂದಣ್ಣ ಮತದಾನವನ್ನು ಮಾಡಿಲ್ಲ, ಮತದಾನಕ್ಕೆ ಚಕ್ಕರ್ ಹೊಡೆದಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಬಹುಭಾಷಾ ನಟಿ, ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರ್ಬೋದು, ಮೋಸ್ಟ್ಲಿ ಬ್ಯುಸಿ ಆಗಿದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ಮತ ಹಾಕೋದಕ್ಕೆ ಬಂದಿಲ್ಲ ಅವರು. ಪಂಜರಪೇಟೆಯಲ್ಲಿರುವಂಥ ಮತಗಟ್ಟೆ ಸಂಖ್ಯೆ 157ರಲ್ಲಿ ಅವರು ಮತ ಹಾಕಬೇಕಿತ್ತು. ಆದರೆ ಮತ ಹಾಕೋದಕ್ಕೆ ಇಲ್ಲಿವರೆಗೂ ಕೂಡ ನಟಿ ರಶ್ಮಿಕಾ ಮಂದಣ್ಣ ಬಂದಿಲ್ಲ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ.